ಕಾರ್ ಮುಂದೆ ಇದೀವಿ ಬ್ರೋ. ಡಿಫ್ರೆಂಟ್ ಆಗಿ ಕಾಣಿಸ್ತಾ ಶರತ್ತು ಟಿ ಶರ್ಟ್ ಏನಿಲ್ಲ. ಮೈಸೂರು ಸಿಲ್ಕ್ ಸೀರೆ ತಗೊಂಡ ಎಷ್ಟು ಕೊಟ್ಟಲ್ಲ ಅವತ್ತು ಸೀರೆ ಇಷ್ಟ ಆಗಿಲ್ಲ ಅಂದ್ರೆ ಉಟ್ಕೊಳೋದೇ ಇಲ್ಲ. ಚಡ್ಡಿಗೆ ಹೆಂಗೋ ಬ್ಲೌಸ್ ಬರ್ತದೆ. ಏನ್ ಮಾತಾಡ್ತೀನಿ ಜಸ್ಟಿನ? ಸೊ ಗೈಸ್ ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಶರತ್ ಅವ್ರ ಅಮ್ಮ ಹತ್ರ ಹೋಗಿ ಏನೇನು ಮಾತಾಡಿದೆ, ಮತ್ತೆ ಅಮ್ಮ ನಾನು ತಗೊಂಡಿರೋ ಸೀರೆ ಬಗ್ಗೆ ಏನೆಲ್ಲ ಹೇಳಿದ್ರು ಅವೆಲ್ಲ ನೋಡ್ತಾರೆ. ಅದ್ರ ಜೊತೆಗೆ ಮಮ್ಮಿಗೆ ನಾನು ತಗೊಂಡಿರೋ ಸೀರೆ ಬಗ್ಗೆ ಏನೇನು ಉದ್ದೇಶ ಇದೆ ಅವನ್ನೆಲ್ಲ ನೋಡ್ತೀರಾ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ ಸ್ಟಾರ್ಟ್. ಐ ಹ್ಯಾವ್ ರೀಚ್ ದ ಸ್ಪಾಟ್ ಗೈಸ್. ಈ ನನ್ನ ಹೊಸ ವೇಷ ನೋಡಿ. ಶರತ್ ಏನು ಹೇಳ್ಬೋದು ಅಂತ ಯೋಚನೆ ಮಾಡ್ತಾ. ವೇರ್ ಬ್ರೋ? ನಾವು ನಿಮ್ಮ ಕಾರ್ ಮುಂದೆ ಇದೀವಿ ಬ್ರೋ. ಈಚೆ ಬಂದು ನೋಡಿ ಬ್ರೋ. ಶರತ ಎಲ್ಲಿಂದ ಬರ್ತೀಯ ಬ್ರೋ? ಓ ಕಳ್ಳ, ಇನ್ ಫ್ರಂಟ್ ಆಫ್ ಯು ಶರತ. ಏ ಇನ್ ಅಂಡರ್ನ ಮೇಲಿಕ್ಕಿದೀನಿ ಬಾ ಶರತ. ಆಂಟಿ ಆಂಟಿ ಆಂಟಿ, ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್. ಹೇಗಿದ್ದೀರಾ ಆಂಟಿ? ನಿದ್ದೆಯಿಂದ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇಲ್ಲ. ಸಡನ್ ಆಗಿ ಎಂಟ್ರಿ ಆಗ್ಬಿಟ್ಟಿದ್ಯಾ? ಯಾಕೆಂದ್ರೆ ನನ್ನ ಒಂದು ಅಮೂಲ್ಯ ವಸ್ತು ಶರತ್ ಕಾರಾಗಿತ್ತು. ಕಾರ ತಗೊಂಡು ಹಂಗೆ ಬಂದ್ಬಿಟ್ಟ. ಏನ್ ಕಾರ ಸಾರತ್ತು? ಅಮ್ಮ ಬಟ್ಟೆ ಇಸ್ಕೊಂಡಿದ್ದೆ ಕಾರಲ್ಲಿ ಇತ್ತು, ಹೊಸ ಬಟ್ಟೆಗಳು. ಶರತ್ತು ಎರಡು ಟಿ ಶರ್ಟ್ ತಗೊಂಡಿದ್ದೆ. ಟಿ ಶರ್ಟ್ ಹೇಳಿ ಶರತ್ಗೆ ಅಂತ. ಅಷ್ಟು ಟಿ ಶರ್ಟ್ ಎಲ್ಲಿ ಆಂಟಿ? ಅವ ಅದಿತಿ, ಅದು ಅದಿತಿ ಅಲ್ಲ, ಆ ಟಿ ಶರ್ಟ್ ತೋರಿಸ್ ಬನ್ನಿ ಆಂಟಿ. ಟೀ ಶರ್ಟ್ ಕಳಿಸರತ್ತು. ಟೀ ಶರ್ಟ್ ಅಲ್ಲ, ಟಿ ಶರ್ಟ್ ಏನಿಲ್ಲ. ಟೀ ಶರ್ಟ್ ಐತಿ. ಟೀ ಶರ್ಟ್ ಇಲ್ಲ ಆ ಟಿ ಶರ್ಟು ನನಗೆ, ಶರತ್ಗೆ, ಸುಧೀರ್ಗೆ 3 ಜನಕ್ಕೂ ಒಂದೇ ಥರ ತಗೊಂಡಿದ್ವಿ ಗೈಸ್. ಒಂದು ಕಂಟೆಂಟ್ಗೆ ಅಂತ 3 ಒಂದೇ ಕಲರ್ ಶರ್ಟ್ ತಗೊಂಡಿದ್ವಿ, ಟಿ ಶರ್ಟ್ ತಗೊಂಡಿದ್ದೀವಿ. ಆ್ಯಂಡ್ ಇದು ಬಿಡಿ ಸೀಕ್ರೆಟ್, ಇದು ಮಿಸ್ ಕಾರಲ್ಲಿ ಬಿಟ್ಟಿದ್ದಕ್ಕೆ 2 ನನಗೆ ಬೇಕು. 3 ತಗೊಂಡ್ಬಿಡ್ತದ ಬ್ರಾ. ಅಲ್ಲೇ ಐತೆ, ಇಲ್ಲೇ ಐತೆ. ಯಾರು ಮುಟ್ಟೆ ಇಲ್ಲ ಬ್ರಾ. ಅಮ್ಮನ ಬಟ್ಟೆಗಳನ್ನ ನೋಡಿ ಬ್ರೋ, ಎಷ್ಟು ಸೇಫ್ ಆಗಿ ಜೋಪಾನವಾಗಿ ನಿಮ್ ಕೈಗೆ ದಾನ ಮಾಡ್ತಿದ್ದೀವಿ. ಟಿ ಶರ್ಟ್ ವ್ಯಾಲ್ಯೂ ಇಬ್ರಿಗೂ ಗೊತ್ತು, ಅದೊಂದು ಯೂನಿಟಿ. ಯೂನಿಟಿ ಅಲ್ಲ, ನಾನೇ 2 ಹಾಕಂತೀನಿ, ನಾನೇ ಯೂನಿಟಿ ತೋರಿಸ್ತೀನಿ. ಎಲ್ರಿಗೂ ಆಸೆ ಆಗುತ್ತೆ, ಆದ್ರೆ ಯಾರು ಹೇಳ್ಕೊಡಲ್ಲ, ನಾನು ಹೇಳ್ಕೊಡ್ತೀನಿ ಅಷ್ಟೇ. ಅಷ್ಟೊಂದು ಇಷ್ಟ ಆಗುತ್ತೆ ಅಷ್ಟೇ ಟಿ ಶರ್ಟ್. ಅದಂತ ಟಿ ಶರ್ಟ್ ಇಲ್ಲ ಬ್ರೋ, ಬಡವ. ಫೋಟೋಗಳು ನೋಡಕ್ ಗೊತ್ತಾಗಲ್ಲ. ಫೋಟೋದಲ್ಲಿ ಹಿಂಗ್ ಗೊತ್ತಾಯ್ತದ ಬ್ರೋ. ಫೋಟೋದಲ್ಲಿ ಗೊತ್ತಾಗೋದಲ್ಲ ಬ್ರೋ. ಫೋಟೋದಲ್ಲಿ ಟಿ ಶರ್ಟ್ ಹಾಕೊಂಡು ಒಂದು ಫೋಟೋನು ಇಡ್ಸಿಲ್ವಾ? ಇಡ್ಸಿದೆ ಬ್ರೋ. ಮತ್ತೆ ಅದ್ ತೇಜ ಅಂದ್ರೆ ಶರತ, ಶರತ ಅಂದ್ರೆ ತೇಜ. ಹಂಗಾರೆ ಕೊಡು ಶರತ್ ನಿಂಗೆ ಟಿ ಶರ್ಟ್. ನಿನ್ ಟಿ ಶರ್ಟ್ ಕೊಟ್ಟಿದ್ದೆಲ್ಲ ಅಷ್ಟೇ. ಇಲ್ಲ, ಶರತಂದು ಎಲ್ಲ ತೇಜಂದಲ್ಲ, ಬಟ್ ತೇಜಂದ ಎಲ್ಲ ಶರತಂದ. ಬ್ರೋ ಹಾಲ ಬ್ರೋ, ನನಗೆ ಹಾಲು ಕಾಯಿಸೋದಕ್ಕೆ ನನ್ನ ಕೈಯಲ್ಲಿ ಹಾಲು ತಗೊಂಡ್ ಬರ್ತಾರೆ ಮತ್ತೆ ಮಗ ಬ್ರೋ. ನಾನು ಹೆಂಗಿದ್ದೀನಿ ಬ್ರೋ? ನಿಮ್ಗೋಸ್ಕರ ಸ್ಪೆಷಲ್ ಆಫ್ ಬಾಯ್ಲ್ ಮಾಡಿಗಾಡು ಬ್ರೋ. ಕೊಡಿ ಬ್ರೋ. ಏನೇ ಆದ್ರೂ ನಮ್ಗೆ ನಿಮ್ಗಿಂತ ಫಸ್ಟ್ ನಾನೇ ತಿನ್ನಲ ಬೇಡ, ಅದು ಬೆಳೆದಿಲ್ಲ ಬ್ರೋ. ಕರ್ಕೊಂಡು ನಾನು ದುಡಿಯೋಷ್ಟು ಇವ್ರು ಬೆಳ್ಬಿಟ್ಟಿದ್ರು ತಕೊಂಡು ಹೋಗ್ಬೇಕು. ಟೇಸ್ಟ್ ಹೆಂಗೈತೆ ಅಂತಲ್ಲ, ಸೂರ್ಯನ ಟೇಸ್ಟಪ್ಪ, ಬೆಂಕಿ ಟೇಸ್ಟು ಹೆಂಗೈತೆ ಬ್ರೋ? ಸೂರ್ಯನ ರೇಟಿಂಗ್ಸ್ ಕೊಡಿ, ಬಿಸಿ ಬಿಸಿ ಆಗೈತೆ ಬ್ರೋ. ರೇಟಿಂಗ್ಸ್ ಕೊಡಿ ಬ್ರೋ. 10 out of ಗೆ ಸೂಪರ್ ಆಗಿದೆ ಬ್ರೋ. ರೇಟಿಂಗ್ಸ್ ಚೆನ್ನಾಗಿದೆ. ಬೇಡವಾ? ರೇಟಿಂಗ್ ಕೊಡೋದು ಬೇಡ. ಸೀರೆಗಳು ತಗೊಳಕ್ಕೆ ಮೈಸೂರು ಬಂದಿದ್ದೀರಾ? ಮೈಸೂರು ಹೆಸರಲ್ಲೇ ಇದೆ. ಮೈಸೂರು ಸಿಲ್ಕ್ ಸೀರೆ ತಗೊಂಡ
ಮೈಸೂರು ಸಿಲ್ಕ್ ಮೈಸೂರೇ ಫೇಮಸ್. ಯಾವ ಅಂಗಡಿಲಿ? ಅದೇ ಯಾವುದು ಮೈಸೂರದ್ದು ಫ್ಯಾಕ್ಟ್ರಿ ಇತ್ತಂತೆ, ಫ್ಯಾಕ್ಟ್ರಿ ಜೊತೆನೇ ಇತ್ತು. ಎಷ್ಟು ತೇಜ? 30,000. ಚೆನ್ನಾಗಿದೆ ಕಲರ್. ಚೆನ್ನಾಗಿಲ್ಲ, ನಮ್ಮನ್ನು ಸೂಟ್ ಆಯ್ತು. ಚೆನ್ನಾಗಿದೆ. ಥ್ಯಾಂಕ್ಸ್. ಇದು ನಮ್ಮ ರೋಡಲ್ಲಿ ಅದಲ್ಲ ಆ ಅಂಗಡಿ ಅಲ್ಲಿ ಹಂಗೆ ಹೇಳ್ದ, ನಮ್ಮ ರೋಡಲ್ಲೇ ಅದೆಲ್ಲ ಸೀರೆ ನೋಡ್ತೀರ ರೋಡಲ್ಲಿ ಮೈಸೂರು ಸಿಲ್ಕು ಅಂತ ಅದೆಲ್ಲ ಅಲ್ಲಿಗೆ ಹೋಗಿರೋದು ಅನ್ಸುತ್ತೆ ಇವನು. ಮಾನಂದವಾಡಿ ರೋಡಲ್ಲೇ ಇದು ಇರೋದು. ಚೆನ್ನಾಗಿ ಬಂದಿದೆ ಇದು ಅನ್ಸುತ್ತೆ ಬಾಕ್ಸು ಸೀರೆ. ಅಲ್ಲೇ ನೋಡಿಲಿ, ಮಾನಂದವಾಡಿ ರೋಡು ನಮ್ಮ ಬಸ್. ನೀ ಅಡ್ರೆಸ್ ನೋಡಿದೀಯತೆ? ಬರೀ ಮೈಸೂರು ಸಿಲ್ಕೆ ತಾನೇ ಅಲ್ಲಿ. ಜನ ಅದಕ್ಕೋಸ್ಕರ ನಿಂತವ್ರಪ್ಪ. ನಾನು ಶಾಕು, ಏನೊಂದು 2,000 3,000 ಇರ್ಬೋದು ಅನ್ಕಂಡೆ, ರೇಟ್ಗಳು ಶಾಕ್ ಆಗ್ಬಿಟ್ಟು. ಸರಿ ಅಮ್ಮಂಗೆ 1,000 ರೂಪಾಯಿ ಸೀರೆ ಕೊಡ್ಸೋನು ಮಗ ಅವ್ರ ಅಮ್ಮನ್ಗೆ. ಒಂದ್ ನಿಮಿಷ ನಾನು ಪೆದ್ದ. ನಾನು ಕೊಡ್ಸಿದ್ದೆ ಅಂತಾರೆ ಚೈತರು. ಇದು ಬಿರಂಗೋಡಿಗಿರೋದ ನೀನ್ ಯಾವಾಗ ಕೊಡ್ಸಿದೆ? ನಿಂಗೆ ಕತ್ತಲ್ಲಿ ಇದ್ದಿದ್ದು ಯಾರು ಕೊಡ್ಸಿದ್ದು? ನೀನು ಅಲ್ಲ, ಅದು ಇನ್ನೊಂದು ನಾನು ತಗೊಂಡ್ ಕೊಟ್ಟಲ್ಲ ಅವತ್ತು, ನೆಕ್ಲೆಸ್ ಬಿಡ್ಸ್ಕೊಂಡ್ ಕೊಡ್ಲಿಲ್ವಾ? ಹೇಳ್ತಾ ಇದೀನಿ, ನನ್ನ ನಿಮ್ ಕಾನ್ವರ್ಸೇಷನ್ ಬಡವ್ರಾಗ ನಾವು ಬರೀ ಅದ ಸುಳ್ಳೆ ನಾನೇ ಮಾಡ್ಸಿನಿ ಅನ್ನಂಗ್ ಆಡ್ಕೊಂಡು. ಅಲ್ಲ, ನಾ ಬುಡ್ಸ್ಕೊಂಡ್ ಬಂದಿತ್ತಾನೆ ನಾನು. ಇನ್ನೊಂದ್ಸರಿ ಕೊಡಿಬ್ರ ನೋಡ್ತೀವಿ, ಒಂದ್ಸರಿ ಮುಟ್ಟಾರ ನೋಡ್ತೀವಿ. ಬ್ರಾ ನೀರು ಮುಟ್ಬಾರ್ದಂತೆ ಬ್ರಾ, ಕೈ ತೊಳ್ಕೊಂಡು ಪರವಾಗಿಲ್ಲ, ಒಣಸ್ಕೊಂಡು ಮುಟ್ಟು ಬ್ರಾ. ಬೇಕಾ? 80,000 ಕೊಡ್ತೀನಿ, ಕೊಟ್ಬಿಡಿ ಬ್ರೋ. ಏನಾದ್ರು ಚಿನ್ನನೇ ಕೊಡ್ಸ್ಬಿಟ್ಟಿದ್ರು ಆಗದು ನೀನು. ಸುಮ್ಮನೆ ಇರು ಸರ್, ನೆಕ್ಸ್ಟ್ ಪ್ಲಾನ್ ಆಗ್ತಾ ಇದೆ. ಮಾಡಿಸ್ಕೊಡಪ್ಪ. ಸಾಫ್ಟ್ ಆಯ್ತಲ್ಲ? ಸಾಫ್ಟ್ ಅಂತ ಹೇಳ್ತಾರೆ. ಕಾಲು ತಿರ್ಸಿರುತ್ತೆ. ಚೆನ್ನಾಗಿದೆ. 20,000 ಕೊಡ್ಬೋದಾ? ಏಯ್ ಕುತ್ಕೊಂಡಿಲ್ಲ ಸರ್. 3 ಮೇಲೆ ಸೇರ್ತು ಸೀರೆಗಳು. ಇನ್ಸಲ್ಟ್ ಮಾಡಿದೆ ಆಯ್ತಾ? ಚೆನ್ನಾಗಿದೆ ಕಣಪ್ಪ, ಖುಷಿ ಆಯ್ತು ನನಗಂತೂ. ಥ್ಯಾಂಕ್ ಯು. ಸಾಕು, ಇವಾಗ ಒಂದು ಡೈಲಾಗ್ ಹೊಡೆದೆ ಅನ್ಕೊ, ನೀನು ಐತಿ ನಿಂಗೆ ಚಿನ್ನ ಕೊಡ್ಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಾಕ್ಸ್ ಅಂದ್ರೆ ನೋಡ. ಅಲ್ಲ 80,000 ಒಂದ್ 16 ಕೊಡ್ಬೇಕಲ್ವ ಅವ್ರ? ಬ್ರೀಡ್ ಗೆಸ್ಟ್ ಏನ ಬ್ರೀಡ್ ಗೆಸ್ಟ್ ತರೋದು ಬ್ಯಾಗು. ಅಲ್ಲ, ಇಂಥದ್ದು ಕೊಟ್ಟವ್ರಲ್ಲ ಸಿಕ್ಕಾಬಿಡುತ್ತೆ. ನಮ್ಗೆಲ್ಲ ಸೀರೆ ಬೇಕಾಗಿರೋದಕ್ಕೆಲ್ಲ ಬಾಕ್ಸ್ ಇಲ್ಲ ಮಾಡಿ. ಬಾಕ್ಸ್ ಸೀರೆ ತಾನೇ ಉಟ್ಕೊಳ್ಳೋದು, ಬಾಕ್ಸ್ ಉಟ್ಕೋತಾರ. ಕರೆಕ್ಟಾಗಿ ಹೇಳಿದ್ರು ಬಿಟ್ಟು ಏನೇ ಹೇಳ್ತಿರ್ತಾನ. ಚೆನ್ನಾಗೈತೆ ಕಣ, ಇಟ್ಕಪ್ಪ. ಥ್ಯಾಂಕ್ಸ್ ಆಂಟಿ. 80,000. ಹೈದ್ರಾಬಾದ್ವರೆಗೂ ಇದ್ದ ಬ್ರೋ, ಹೈದ್ರಾಬಾದ್ವರೆಗೂ ತಗೋಯ್ತೀರಾ ಸೀರೆನ? ಇಲ್ಲ ನಾಳೆ ಇವತ್ತು ಕೊಡೋ ಪ್ಲಾನ್ ಇತ್ತು. ಏನ್ ಫಂಕ್ಷನ್ ಐತ ಮನೇಲಿ? ಅಮ್ಮಂದು ಆ್ಯನಿವರ್ಸರಿ ಬರ್ತೈತೆ, ಏನೋ ಗಿಫ್ಟ್ ಕೊಡ್ಸಿರಲಿಲ್ಲ. ಅಮ್ಮಂಗೆ ಲೈಫಲ್ಲಿ ಯಾರು ಸೀರೆ ಈಸ್ಕೊಂಡಿರಲ್ವಂತೆ, ಸಿಲ್ಕ್ ಸ್ಯಾರಿ. ಮತ್ತೆ ಯಾರು ಈಸ್ಕೊಟ್ಟಿರ್ಲಿಲ್ವಂತೆ. ಹುಷಾರಾಗಿ ಮಾಡಿ ಕಳಿ ಬ್ರೋ. ಕೈಲಿ ಹಿಡ್ಕೊಂಡಿರೋ ಫೋನು ಸೀರೆ ದೇಪುರ 2 ಲಕ್ಷ ಇಲ್ಲಿ ಆಗೋಯ್ತಲ್ಲ. ಹ್ಞೂ ಬ್ರೋ, 2.5 ಲಕ್ಷ ಆರಾಮಾಗಿ ಸೀರೆ ಫೋನು 2 ಸಾಕು. ಅಣ್ಣ ಹೋಲ್ಡ್ ಆನ್. ಈ ಊರ ನಿನ್ ಮಾತಕ್ಕೆ ಬೆಲೆ ಇಲ್ಲ ಬ್ರಾ. ಆ ಬಸ್ ನಿಲ್ಸ್ಬಿಡು ಬ್ರಾ. ಫೈನಲಿ ಬ್ರೋ, ಬಾಯ್. ಬಸ್ ಆಗ್ಬಿಡುತ್ತೆ. ಬಾಯ್.
ಓಕೆ ನಾವು ಮೈಸೂರು ಬಸ್ ಸ್ಟ್ಯಾಂಡ್ ಹೋಗ್ತೀವಿ, ಇಲ್ಲಿಂದ ಬೆಂಗಳೂರು ಬಸ್ ಸ್ಟ್ಯಾಂಡ್ ಹೋಗ್ಬೇಕು. ಗೈಸ್ ಮೆಟ್ರೋ ಹತ್ತೀನಿ, ಮಗನ ತುಂಬ ಲೇಟ್ ಆಗ್ಬಿಟ್ಟೈತೆ. ಅಮ್ಮಂಗೆ ಬೇರೆ ಹೆವಿ ಡೌಟ್ ಬರ್ತೈತೆ, ಯಾರ ಜೊತೆ ಇದೆ ಅಂತೆಲ್ಲ ಕೇಳ್ತಾಯಿದ್ರು. ನಾನು ಇವಾಗ ಮಮ್ಮಿಗೆ ಹೋಗಿ ಇವತ್ತೇ ಗಿಫ್ಟ್ ಕೊಡೋದಾ ಇಲ್ಲ ಡೇಟ್ ಅನ್ನೋದು ಆ ದಿನ ಬಂದಾಗ ಅವತ್ತೇ ಸ್ಪೆಷಲಾಗಿ ಗಿಫ್ಟ್ ಕೊಡೋದಾ ಗೊತ್ತಾಗ್ತಾಯಿಲ್ಲ. ಇವಾಗ ಟೆಂಪ್ರವರಿಗೆ ಏನಾದ್ರು ಹೇಳೋದಕ್ಕೆ ಶರತ್ದು ಬಟ್ಟೆ ಇದೆ, ಶರತ್ ಮನೆ ತಗೊಂಡಿರೋ ಬಟ್ಟೆ ಇದೆ, ಅದನ್ನು ತೋರಿಸ್ಬೋದು. ಅದು ಯೋಚನೆ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಈ ಸೀರೆಗೆ ನಾನು ಗಿಫ್ಟ್ ಪ್ಯಾಕಿಂಗ್ ಎಲ್ಲ ನನ್ನ ಕೈಯಿಂದಲೇ ಮಾಡಬೇಕು. ಅವ್ರಿಗೆ ಸ್ವಲ್ಪ ಖುಷಿ ಎಲ್ಲ ಮಾಡಿ ಆಮೇಲೆ ಹಾಕೊಳ್ಳೋಣ ಅಂತ ಇದ್ದೀನಿ. ನಂಗೆ ಹೋಗೋದು ಸಿಚುವೇಶನ್ ಗೊತ್ತಿಲ್ಲ. ಫೈನಲಿ ಬ್ಯಾಕ್ ಟು ಹೋಮ್ ಗಾಯ್ಸ್. ಈ ಕಡೆ ನಮ್ಮ ಗಾಡಿ, ನಮ್ಮ ಜುಮ್ಮಿ, ಡಾರ್ಲಿಂಗ್ಸು ಎಲ್ಲ ರೆಡಿ ಆಗ್ತಾರೆ ಎಗ್ರೋದಕ್ಕೆ, ಹ್ಯಾಪಿನೆಸ್ ಎಂಜಾಯ್ ಮಾಡೋದಕ್ಕೆ. ಇವಾಗ ನಮ್ಮಮ್ಮ ಏನು ಹೋಗಿದ್ದಾರೆ ಅಂತ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಅಮ್ಮಂಗೆ ಇನ್ನೂ ವಿಷಯ ಗೊತ್ತಿಲ್ಲ. ಅಮ್ಮ ಪ್ರಕಾರ ಏನೋ ನಾನು ಕೆಂಗೇರಲ್ಲಿದ್ದೆ, ಶರತ್ನ ಮೀಟ್ ಆದೆ ಅಷ್ಟೇ ಗೊತ್ತು. ಅದ್ರಲ್ಲಿ ತುಂಬ ಊರು ಸುತ್ಕೊಂಡೆಲ್ಲ ಬಂದಿದ್ದೀನಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಹಲೋ ಅಮ್ಮ, ಎಲ್ಲಿದ್ಯಪ್ಪ? ಮನೆ ಮುಂದೆ. ಬಿಡ್ರಪ್ಪ, ಸಾಕಾಗ್ಬಿಟ್ಟೈತೆ ನಂಗೆ. ಜೀವ ಕೈಲಿ ಇಟ್ಕೊಂಡ್ಬೇಕು ಬರೋವರೆಗೂ. ಡೋಂಟ್ ವರಿ, ಮನೆಗೆ ಬರ್ತೀನಿ. ತೇರೆ ಬಿನಾ ಮಾ ಗಾಯ್ಸ್, ಅಮ್ಮಂಗೆ ಇವತ್ತು ಮೊಟ್ಟೆ ಒಂದು ಕೊಡ್ತೀನಿ. ಅಯ್ಯೋ ಸೇಫ್ ಸೇಫ್. ನೀರು ಬಂದಿಲ್ಲ, ಚಲೋಗದೆ. ಯಾಕೋ ಟೈಮೇ ಸರಿ ಇಲ್ಲ ಅನಿಸ್ತೈತೆ. ಹಾಂ ಹಾಕ್ತೀನಿ. ಏನು ಹಿಂಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಗ್ತೈತೆ. ಸೆಕೆಂಡಿಗೆ ಶಾಕೇ ಆಗೋಯ್ತು. ಏನು ನೀರು ಹಿಂಗೆ ಬಿದ್ದೋಯ್ತಲ್ಲ ಅಂತ ಫುಲ್ ಬಾಟ್ಲ್ ನೀರು ಚೆಲ್ಲೋಗೈತೆ. ಮಮ್ಮಿ ಈ ಬಟ್ಟೆ ಮೇಲೆ ಇದು ನೋಡು, ಇದು ನೋಡು, ಇದು ನೋಡು. ಯಾರು ಗೊತ್ತಾ ಸೆಲೆಕ್ಷನ್ ಮಾಡಿದ್ದು? ಅದೇ ಹೇಳದಲ್ಲ, ಯಾರು? ರಾವಣ್ಯ ಅಂತ. ಆ ಬಟ್ಟೆ ಚೂಸ್ ಮಾಡೋದ್ರಲ್ಲಿ ಲಾವಣ್ಯ ಹಾಕಿರೋ ಎಫರ್ಟ್ಗೆ ಸ್ವಲ್ಪ ಫೇವರ್ ಆಗಿರಲಿ ಅಂತ ಹೇಳಿದೆ ಅಷ್ಟೇ. ನಾನು ಯಾವುದೇ ಬಯಾಸು ಡಿಸ್ಕ್ರಿಮಿನೇಷನು ಮಾಡ್ತಾ ಇಲ್ಲ ಗೈಸ್. ಓಕೆ, ನಾಳೆ ಶಾಪಿಂಗ್ ಹೋಗೋಣ. ನೀವು ನಾಳೆ ಎಲ್ಲ ಹೋಗ್ಬೇಕು ಅಂದ್ರಲ್ಲ, ಸಂಜೆ ಹೋಗೋದು. ಎಷ್ಟು ಗಂಟೆಗೆ ಹೋಗೋದು? ಎಲ್ಲಿ ಹೋಗೋದು ಫಸ್ಟ್ ಆಫ್ ಆಲ್ ಹೇಳು. ಮದುವೆ ಚೌಟ್ರಿ ಒಂದು, ಹೈದರಾಬಾದ್ ಒಂದು. ಭೂಮಿಕಕ್ಕ. ಹಾಂ ಸರಿ, ಹೋಗೋಣ ನಾಳೆ ಶಾಪಿಂಗ್ಗೆ. ನಿಜ ಅಲ್ವಾ? ಹೋಗೋಣ. ಯಾವ ಕಡೆ ಹೋಗ್ಬೇಕು ಹೇಳು? ಅದೇ ಗೊತ್ತಿಲ್ಲ. ಜೂಡಿಗೆ ಹೋಗ್ಬೇಕಾ? ಜುಡಿ ಎಲ್ಲ ಬೇಡ. ಮತ್ತೆ ಈ ಜಯನಗರ ಹತ್ರ ಯಾವುದೋ ಶಾಪಿಂಗ್ ಕಾಂಪ್ಲೆಕ್ಸ್, ಶಾಪಿಂಗ್ ಸ್ಟ್ರೀಟ್ ಐತೆ, ಅಲ್ಲಿ ಹೋಗೋಣ. ಜಯನಗರ, ವಿಜಯನಗರ. ನಿಜ? ಯಾರಿಗೋ ಇದು? ನನಗೆ ಹಾಕಲ್ಲಪ್ಪ. ನಿಂದನೇ ಕೇಳಿದ ಕಲರ್. ಲಗ್ಗಿನ್ಸ್ ಹೇಳಿದ್ದು. ಇದು ಲಗ್ಗಿನ್ಸ್ ಅಲ್ವಾ? ಲಗ್ಗಿನ್ಸ್ ಅಲ್ಲ ಇದು. ಮತ್ತೆ ಅಂಕಲ್ ಅಂತ ಬರ್ತಾ ಅಂದ್ರೆ ಇಲ್ಲಿಗೆ ಬರ್ತೈತೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಹೇಳ್ಕೊಂಡು ಕೇಳಿದ್ರೆ ಬರ್ತದೆ ಬಿಡ. ಸ್ಟ್ರೆಚಬಲ್ ಇಲ್ಲ, ಕೆಳಗಡೆ ಇಲ್ಲಿಗೆ ಬಂದಿರ್ತೈತೆ. ಮಾತೇ ಇಲ್ಲ. ಗೈಸ್, ನಮ್ಮ ಅಣ್ಣ ಪ್ಲ್ಯಾನ್ನ ಫ್ಲಾಪ್ ಮಾಡ್ತಾನೆ ಗುರು. ಇಲ್ಲಿ ಅಪ್ಪ ನಮ್ಮ ಸೀರೆ ತಗೊಂಡ್ಬರಕ್ಕೆ ಹೋಗ್ಬಿಟ್ಟು ಇಜ್ಜಿ ಹೇಳ್ತಾ ಇದೀನಿ, ಇರು ಸುಮ್ಮನೆ ಇರು ಅಂದರೆ ಕೇಳ್ತಲ್ಲ. ನೋಡಿ, ಹುಡುಕಿ ಹೋಯ್ತು ಅವನ ಕಡೆ. ಏನ ಕೇಳ್ಕೊಂತ ಎಲ್ಲ ಒಂದೊಂದೇ ಮೂರ್ತಿ ಇಕ್ಕಿದ್ದೀರಾ, ತಗೊಂಬಂದು ಹಾಕೋರು ಯಾರಿಲ್ಲ. ಸುಮ್ಮನೆ ಆಫ್ ಮಾಡ. ಓಕೆ, ಲೈಟ್ಸ್ ಮೇಲೆ ಹೇಳ್ತೀವಿ. ಈ ಸ್ವಲ್ಪ ತಾಳ್ಮೆಯಿಂದ ಇರೋ, ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಮಾಡಬೇಕು. ಬೇಡ ಗಾಯ್ಸ್, ನಮ್ಮಮ್ಮ ಎಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಗೊತ್ತಾ? ಡ್ಯಾಮೇಜಿಂಗ್ ಸ್ಟೇಟ್ಮೆಂಟು. ಅಮ್ಮಂಗೆ ಸೀರೆ ಇಷ್ಟ ಆಗಿಲ್ಲ ಅಂದರೆ ಏನೋ ಸೈಡ್ ಇಟ್ಬಿಡ್ತೀಯಾ? ನಾನು ನಿಜವಾಗ್ಲೂ ಉಟ್ಕೊಳೋದೇ ಇಲ್ಲ. ಹಾಂ ಸೀರಿಯಸ್ ಆಗಿ ಹೇಳೋದು. ನಾನು ಸೀರೆ ತಗೊಂಡ್ಬರ್ಬೇಕಾದ್ರೆ ನಾನು ಹೇಳ್ತೀನಿ, ಸುಮ್ಮನೆ ಅಷ್ಟೊಂದು ದುಡ್ಡು ಕೊಡ್ತೀರಾ, ಅಟ್ಲೀಸ್ಟ್ ದುಡ್ಡು ಕೊಟ್ಟಿದ್ಮೇಲೆ ನಮ್ಗೆ ಇಷ್ಟ ಆಗೋಂಗಿರ್ಬೇಕು ಉಟ್ಕೊಳೋದು. ನಮ್ಮ ಮನ್ಸಿಗೆ ಇಷ್ಟ ಆಗಲ್ಲ. ನೀನ್ ಚೂಸ್ ಮಾಡಿರೋ ಸೀರೆನೇ ಅಲ್ವಾ? ಆ ಕಡೆ ಯಾವ್ದೋ ಪಿಂಕ್ ಕಲರ್ ನಿಂತಾನೆ ಹೇಳಿದ. ನಾನೇನ್ ಫೋನ್ ಮಾಡ್ಬಿಟ್ಟು ಆ ಸರ್ಗೆ ಹೆಂಗೈತೆ, ಬ್ಲೌಸ್ ಯಾವ ಕಲರ್ ಬರ್ತೈತೆ ಏನೂ ಗೊತ್ತಿರಲ್ಲ. ಅದಕ್ಕೆಲ್ಲ ನಾವೇ ಮಾಡಿಸ್ಬೇಕಂತ ಬ್ಲೌಸು. 10,000 ಅದು 8,000 10,000 ಎಲ್ಲ ಕೊಟ್ಟು 1,000 ತಗೊಂಡು ಬ್ಲೌಸ್ ನಾವೇ ತಗೊಬೇಕಾ? ಹಾಂ, 1,000 ರೂಪಾಯಿ ಸೀರೆ ಬ್ಲೌಸ್ ಬರ್ತವೆ, 10,000 ರೂಪಾಯಿ ಸೀರೆ ಬ್ಲೌಸ್ ಬರಲ್ಲ. ಎಂತೆಂತ ರೇಷ್ಮೆ ಸೀರೆ ಬ್ಲೌಸ್ ಬರ್ತವೆ, ಏನೋ ಹೇಳಿದ್ದಲ್ಲಿ ಬರಲ್ಲಮ್ಮ ಸೀರೆಗಳಿಗೆಲ್ಲ. ಚಡ್ಡಿಗೆ ಹೆಂಗೋ ಬ್ಲೌಸ್ ಬರ್ತದೆ. ಏನ್ ಮಾತಾಡ್ತೀನಿ?
ಹೇಳ್ತೀನಿ ಏನಂದ ನಾಳೆ ಏನೋ ಪ್ಲಾನ್ ಅಂತ ಇದ್ದೆ. ನೀನ್ ಮಾಡಿರೋ ಪ್ಲಾನ್ ನಾನಲ್ಲ. ಸರಿ ಎಲ್ಗೋಗೋಣ ನಾಳೆ ಹೇಳಮ್ಮ. ನಾನು ಫಸ್ಟ್ ನಾಳೆ ಬೆಳಗ್ಗೆ ಕಲೆಕ್ಷನ್ ಮುಗಿಸ್ಬೇಕು. ಸರಿ ಅದಾದ್ಮೇಲೆ ಎಲ್ಗೋಗೋಣ. ಗೈಸ್ ಇವತ್ತು ನೀವು ನಮ್ಮ ಅಣ್ಣನಿಗಿರೋ ವಿಶೇಷ ಕಲೆ ನೋಡ್ತೀರ. ನಮ್ಮಣ್ಣ ಕುದುರೆ ಹೆಂಗೆ ಓಡುತ್ತೆ ಅದ್ರ ಸೌಂಡು ಬರೀ ಕೈಯಲ್ಲೇ ಮಾಡ್ತಾರಂತೆ. ಬರ ಬರ ಬೇಕಾಗಿಲ್ಲ, ನೀವೇ ತೋರ್ಸೋದು ಹೇಳ್ಕೊಡ್ತೀನಿ. ಇದಾ ಇದು ಟ್ಯಾಲೆಂಟಾ? ಏನ್ ಟ್ಯಾಲೆಂಟು ಗೈಸ್, ಏನ್ ಟ್ಯಾಲೆಂಟ್. ಗೈಸ್ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಪ್ಯಾರೆಂಟ್ಸ್ಗೆಲ್ಲ ಕೇಳ್ತೀನಿ, ನಮ್ಮ ಪ್ಯಾರೆಂಟ್ಸ್ ಎಲ್ಲ ಎಷ್ಟು ಗೆಸ್ಟ್ ಮಾಡ್ತಾರೆ ಈ ಸೀರೆ ತೋರಿಸ್ಬಿಟ್ಟು ಇವ್ರ ಬೆಲೆ ಎಷ್ಟಿರ್ಬೋದು ಅಂತ ಕೇಳ್ತೀವಿ. ಅದಾದಮೇಲೆ ಒಂದು ಕ್ರೇಜಿಯೆಸ್ಟ್ ಪ್ರ್ಯಾಂಕ್ ಮಾಡಿದ್ದೀವಿ, ಅದ್ರದ್ದೊಂದು ಕ್ಲಿಪ್ಸ್ ಹಾಕ್ತೀವಿ. ಆ್ಯಂಡ್ ಆ ಕ್ರೇಜಿಯೆಸ್ಟ್ ಪ್ರ್ಯಾಂಕಲ್ಲೇ ನಾನು ತಗೊಂಡಿರೋ ಸೀರೆ ಗಿಫ್ಟ್ ಕೊಡ್ತೀನಿ. ಎಷ್ಟು ದೊಡ್ಡ ಪ್ರ್ಯಾಂಕ್ ಇದೆ ಅಂದರೆ, ಎಷ್ಟು ದೊಡ್ಡ ಲೆಂತಿ ವಿಡಿಯೋ ಇದೆ ಅಂದರೆ ಅದು ಇವಾಗ ನಾವನ್ನೆಲ್ಲ ಕಟ್ ಶಾರ್ಟ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿತೈತೆ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ್ಯಂಡ್ ನಮ್ಮಮ್ಮ ಆ್ಯನಿವರ್ಸರಿ ದಿನನೇ ಅದನ್ನ ಅಪ್ಲೋಡ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ಗೈಸ್ ಈ ಒಂದು ಸೀನಲ್ಲಿ ಅಮ್ಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ತುಂಬ ಪ್ಲ್ಯಾನ್ ಮಾಡಿ ಫ್ರೆಂಡ್ಸ್ನೆಲ್ಲ ಹೇಳ್ಕೊಂಡಿದ್ದೀನಿ. ಹೀಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಆಯಿತಾ, ಇನ್ನಷ್ಟು ಹೆಚ್ಚಿನ ಕಂಟೆಂಟ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಸಿಗೋರ್ಗೆ ಹೇಳೋಕ್ಕಾಗೋದು ಇಷ್ಟೇ. ಸೊ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.